ಹಲೋ ಹಾಯ್ ವೆಲ್ಕಮ್ ಟು ಕವಿತ್ರಿ ದೇವಿ ಕನ್ನಡ ಲಾಗ್ಸ್ ಚಾನಲ್ಗೆ ಸ್ವಾಗತ. ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ನೋಡಿ ಒಂದು ಒಳ್ಳೆ ವಿಡಿಯೋ ಮಾಡಿದ್ದೀನಿ. ಅದೇನು ವಿಡಿಯೋ ಅಂತ ನಿಮ್ಗೆ ಗೊತ್ತಾಗಬೇಕಾದ್ರೆ ಹೊಸಬ್ರು ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ. ಕಮೆಂಟ್ ಬಾಕ್ಸಲ್ಲಿ ವಿಡಿಯೋ ಹೇಗಿದೆ ಅಂತ ಕೂಡ ತಿಳಿಸೋದನ್ನು ಮರಿಬೇಡಿ. ಮತ್ತು ಇನ್ನೊಂದೇನೆಂದರೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಬೇಸಿಗೆಯಲ್ಲಿ ಕತ್ತರಿಸಿಟ್ಟ ಹಣ್ಣು ತಿಂದರೆ ಪ್ರಾಣಕ್ಕೆ ತುಂಬಾ ಹಾನಿಕರ ಇದೆ. ಹಣ್ಣು ತಿನ್ನುವುದು ಆರೋಗ್ಯಕ್ಕೆ ಒಳ್ಳೆಯದು, ಆದರೆ ಕತ್ತರಿಸಿದ ಹಣ್ಣುಗಳನ್ನು ದೀರ್ಘಕಾಲ ಫ್ರಿಜ್ಜಿನಲ್ಲಿ ಇಡುವುದು ಅಪಾಯಕರವಾಗಿದೆ. ಪ್ರತಿದಿನ ಹಣ್ಣುಗಳನ್ನು ತಿನ್ನೋದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಸಮತೋಲಿತ ಆಹಾರದೊಂದಿಗೆ ಹಣ್ಣುಗಳನ್ನು ತಿನ್ನೋದು ನಮ್ಮನ್ನು ಅನೇಕ ರೋಗಗಳಿಂದ ರಕ್ಷಿಸುತ್ತದೆ. ಆದರೆ ಕೆಲವರು ಚಳಿಗಾಲದಲ್ಲಿ ಹಣ್ಣುಗಳನ್ನು ತಿನ್ನುವುದನ್ನು ತಪ್ಪಿಸಿ ಬೇಸಿಗೆಯಲ್ಲಿ ಹಣ್ಣುಗಳನ್ನು ತಿನ್ನುವುದು ಆನಂದಿಸುತ್ತಾರೆ. ವಿಶೇಷವಾದರೆ ಈ ಹಣ್ಣುಗಳನ್ನು ತಂಪಾದ ಭಾವನೆಯನ್ನು ನೀಡುವುದರೊಂದಿಗೆ ನಾಲಿಗೆಗೆ ರುಚಿಯನ್ನು ಸಹ ನೀಡುತ್ತದೆ. ಹೀಗಾಗಿ ಬೇಸಿಗೆಯಲ್ಲಿ ತಾಜಾ ಮತ್ತು ತಂಪಾದ ಹಣ್ಣುಗಳನ್ನು ತಿನ್ನಲು ಇಷ್ಟಪಡುತ್ತಾರೆ. ಸಮಯವನ್ನು ಉಳಿಸಲು ಅನೇಕ ಮಂದಿ ಒಂದೇ ಬಾರಿಗೆ ಹಣ್ಣುಗಳನ್ನು ಕತ್ತರಿಸಿ ಸಂಗ್ರಹಿಸಿ ದಿನವಿಡೀ ಸೇವಿಸುತ್ತಾರೆ. ಸಿಪ್ಪೆ ತೆಗೆದ ನಂತರ ಹಣ್ಣು ಬಾಹ್ಯ ಪರಿಸರಕ್ಕೆ ಹೊಂದಿಕೊಳ್ಳುತ್ತದೆ. ಇದು ಅದರ ಪೌಷ್ಟಿಕಾಂಶದ ಮೌಲ್ಯವನ್ನು ಕಡಿಮೆ ಮಾಡುವುದಲ್ಲದೆ ರೋಗಗಳಿಗೆ ಸಂತಾನೋತ್ಪತ್ತಿ ಮಾಡುವ ಸ್ಥಳವೂ ಆಗಬಹುದು. ಕತ್ತರಿಸಿದ ಹಣ್ಣುಗಳನ್ನು ದೀರ್ಘಕಾಲದವರೆಗೆ ಅಥವಾ ಬೇಸಿಗೆಯಲ್ಲಿ ದಿನಗಳ ಫ್ರಿಜ್ಜಿನಲ್ಲಿ ಸಂಗ್ರಹಿಸಿ ಇಡುವುದರಲ್ಲಿ ಅಪಾಯಗಳಿವೆ. ಸೇಬು ಅಥವಾ ಬಾಳೆಹಣ್ಣು ಕತ್ತರಿಸಿದ ತಕ್ಷಣ ಕಪ್ಪಾಗುವುದನ್ನು ನೀವು ಗಮನಿಸಿರಬಹುದು. ಈ ಪ್ರತಿಕ್ರಿಯೆಯಲ್ಲಿ ಹಣ್ಣಿನಲ್ಲಿರುವ ವಿಟಮಿನ್ ಸಿ ಅಥವಾ ಇತರ ಪ್ರಮುಖ ಉತ್ಕರ್ಷಣ ನಿರೋಧಕಗಳನ್ನು ವೇಗವಾಗಿ ಕ್ಷೀಣಿಸಲು ಪ್ರಾರಂಭಿಸುತ್ತವೆ. ಹಣ್ಣು ಹೆಚ್ಚು ಕಾಲ ಕತ್ತರಿಸಲ್ಪಟ್ಟ ಅದರ ಗುಣಮಟ್ಟ ಪೌಷ್ಟಿಕಾಂಶದ ಮೌಲ್ಯವು ಕಡಿಮೆಯಾಗುತ್ತದೆ. ಇದು ಸೇವನೆಗೆ ಅನರ್ಹವೆನಿಸುತ್ತದೆ. ಕತ್ತರಿಸಿದ ಹಣ್ಣುಗಳನ್ನು ಕೋಣೆಯ ಉಷ್ಣಾಂಶದಲ್ಲಿ 1 ಗಂಟೆಗಿಂತ ಹೆಚ್ಚು ಕಾಲ ಬಿಟ್ಟರೆ ಸಲ್ಮೊನೆಲ್ಲಾ ಮತ್ತು ಈ ಕೋಲಿನಂಥ ಹಾನಿಕಾರಕ ಬ್ಯಾಕ್ಟೀರಿಯಾಗಳು ಅವುಗಳ ಮೇಲೆ ದಾಳಿ ಮಾಡಿ ಇದು ಆಹಾರ ವಿಷಕ್ಕೆ ಕಾರಣವಾಗಬಹುದು. ಆದರೆ ಕತ್ತರಿಸಿದ ಹಣ್ಣುಗಳನ್ನು ತೆರೆದಿಡುವುದರಿಂದ ಧೂಳು ಮತ್ತು ನೊಣಗಳು ಉಂಟಾಗಬಹುದು. ನೊಣಗಳು ಕೊಳಕಿನಿಂದ ಹಾರಿ ಹಣ್ಣುಗಳ ಮೇಲೆ ಸೂಕ್ಷ್ಮ ಜೀವಿಗಳನ್ನು ಬಿಡುತ್ತವೆ. ಇದು ಆರೋಗ್ಯಕ್ಕೆ ಅಪಾಯವನ್ನು ಉಂಟು ಮಾಡುತ್ತದೆ. ಅದಕ್ಕೋಸ್ಕರ ನಾವು ಹಣ್ಣುಗಳನ್ನು ಕಟ್ ಮಾಡಿದ ತಕ್ಷಣವೇ ತಿನ್ನೋದು ತುಂಬಾ ಒಳ್ಳೆಯದು. ಕಟ್ ಮಾಡಿ ಹಾಗೆ ಇಟ್ಟು ಸಂಜೆನೋ ಮಧ್ಯಾಹ್ನನೋ ಈ ಥರ ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ತುಂಬಾ ಹಾನಿಕರವಾಗುತ್ತದೆ. ಥ್ಯಾಂಕ್ ಯು ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ವಿಡಿಯೋ ಹೇಗಿದೆ ಅಂತ ಕೂಡ ತಿಳಿಸಿ. ನೋಡಿ, ಹಣ್ಣುಗಳನ್ನ ನಾವು ಯಾವ ಥರ ತಿನ್ನಬೇಕು ಅಂತ ನಾನು ನಿಮಗೆ ಹೇಳಿದ್ದೀನಿ. ಆದಷ್ಟು ನಾವು ಅದನ್ನು ಅಂಗಡಿಯಿಂದ ತಂದ ತಕ್ಷಣವೇ ತಿನ್ನೋದು ತುಂಬಾ ಒಳ್ಳೆಯದು. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್ ಎಲ್ಲರಿಗೂ.